ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 1 10ನೇಯ ತರಗತಿ ಗದ್ಯ ಭಾಗ 1 ವನಮರದ ಗಿಳಿ ಗದ್ಯದ ಸಾರಾಂಶ ಕೃತಿಕಾರರು ಅರಾಮಿತ್ರ ಅಭ್ಯಾಸ ಪ್ರಶ್ನೆ ಉತ್ತರಗಳು ಭಾಷಾಭ್ಯಾಸ ಮೊದಲಿಗೆ ಕೃತಿಕಾರರ ಪರಿಚಯ ಅರಾಮಿತ್ರ ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹಬ್ಬಾಳು ಎಂಬಲ್ಲಿ ಜನಿಸಿದರು. ಇವರು ಮಹಾಭಾರತದ ಪಾತ್ರ ಸಂಗತಿಗಳು, ಛಂದೋಮಿತ್ರ, ಒಳನೋಟಗಳು, ಕವಿಗಳ ಬೆನ್ನೇರಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಯುತರಿಗೆ ನವರತ್ನಂರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಮತ್ತು ಕಾವ್ಯಾನಂದ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಪಾಠವನ್ನು ಇವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಈಗ ಸಂಕ್ಷಿಪ್ತ ಸಾರಾಂಶ. ಕಾಶಿಯಲ್ಲಿ ಒಬ್ಬ ಬೇಡನು ವಿಷ ಬಾಣಗಳಿಂದ ಬೇಟೆಗೆ ಹೋದ. ಅವನು ಒಂದು ಜಿಂಕೆಗೆ ಬಾಣ ಎಸೆದಾಗ ಅದು ತಪ್ಪಿಸಿಕೊಂಡು ಬಾಣವು ಹತ್ತಿರದ ಮರಕ್ಕೆ ತಾಗಿತು. ಆ ಮರವು ವಿಷದ ಪರಿಣಾಮದಿಂದ ಒಣಗಿ ಹೋದರೂ ಅಲ್ಲಿ ವಾಸ ಮಾಡುತ್ತಿದ್ದ ಗಿಳಿ ಮರವನ್ನು ಬಿಟ್ಟು ಹೋಗಲಿಲ್ಲ. ಇದನ್ನು ಕಂಡ ಇಂದ್ರ ಗಿಳಿಯ ಭಕ್ತಿಗೆ ಆಶ್ಚರ್ಯಪಟ್ಟು ಕಾರಣ ಕೇಳಿದಾಗ ಗಿಳಿ ಹೇಳಿತು, ಈ ಮರ ನನಗೆ ಆಶ್ರಯ, ಹಣ್ಣು, ನೆರಳು ಕೊಟ್ಟಿದೆ. ಈಗ ಅದು ದುಸ್ಥಿತಿಯಲ್ಲಿದೆ ಎಂದು ನಾನು ಅದನ್ನು ಬಿಟ್ಟು ಹೋಗುವುದಿಲ್ಲ. ಸುಖದ ಸಮಯದಲ್ಲಿ ಜೊತೆಯಾಗಿದ್ದವರಿಗೆ ದುಃಖದಲ್ಲಿಯೂ ನಿಷ್ಠೆಯಿಂದ ಇರುವುದು ನನ್ನ ಧರ್ಮ. ಗಿಳಿಯ ನಿಷ್ಠೆಯ ಮೆಚ್ಚಿದ ಇಂದ್ರ ಅದರ ತತ್ವನಿಷ್ಠೆಯನ್ನು ಪ್ರಶಂಸಿಸಿ ವರ ಕೇಳು ಎಂದನು. ಆದರೆ ಗಿಳಿ ತನಗಾಗಿ ಏನೂ ಬೇಡದೆ ಮರದ ಹಳೆಯ ಹಸಿರು, ಹಣ್ಣು, ಪುಷ್ಪ, ನೆರಳು ಮರಕ್ಕೆ ಮರುಳಿಸಬೇಕೆಂದು ಕೇಳಿತು. ಈ ಒಂದು ಸ್ಲೈಡ್ ನಲ್ಲಿ ಪದಗಳ ಅರ್ಥವನ್ನು ಆಂಗ್ಲ ಅರ್ಥದೊಂದಿಗೆ ನೀಡಲಾಗಿದೆ. ಇದನ್ನ ಪಾಸ್ ಮಾಡಿಕೊಂಡು ಬರ್ತ್ಕೊಳ್ಳಿ. ಸೆಕೆಂಡ್ ಸ್ಲೈಡ್ ಸೇಮ್. ಅಭ್ಯಾಸ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ: ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದರ ಮೂಲಕ ಉಪಾಯವಾಗಿತ್ತು. ಸೆಕೆಂಡ್, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಆನ್ಸರ್: ಜಿಂಕೆಯು ಹಾರಿ ಬೇಡನ ಬಾಣದ ಹೊಡೆತದಿಂದ ತಪ್ಪಿಸಿಕೊಂಡಿತು. ಆದ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು. ಮೂರನೇ ಪ್ರಶ್ನೆ, ವಿಷದ ಬಾಣವು ಮರಕ್ಕೆ ತಗುಲಿದರಿಂದಾದ ಪರಿಣಾಮವೇನು? ಉತ್ತರ: ಮರಕ್ಕೆ ತಗುಲಿದರಿಂದಾದ ಮರವು ಒಣಗಿ ನಿಂತಿತು. ನಾಲ್ಕನೆಯ ಪ್ರಶ್ನೆ, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಉತ್ತರ: ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ಕಂಡು. ಪ್ರಶ್ನೆ ಸಂಖ್ಯೆ 5, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ: ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. 6ನೇ ಪ್ರಶ್ನೆ, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಉತ್ತರ: ಗಿಳಿಗೆ ಬೇಕಾದ ವರವನ್ನು ಕೊಡುವುದರ ಮೂಲಕ ಸಂತೋಷವನ್ನು ಪ್ರಕಟಿಸಿದನು. 7ನೆಯ ಪ್ರಶ್ನೆ, ಇಂದ್ರನು ಗಿಳಿಗೆ ಯಾವ ವರವನ್ನು ಕೊಡಲು ಸಿದ್ಧನಾದನು? ಉತ್ತರ: ಗಿಳಿಯು ಎಂಥ ಜನ್ಮ ಬಯಸಿದರೂ ಎಂಥ ಭೋಗವನ್ನು ಬಯಸಿದರೂ ಕೊಡಲು ಅವನು ಸಿದ್ಧನಾಗಿದ್ದ. ಪ್ರಶ್ನೆ ಸಂಖ್ಯೆ 8, ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೇನು? ಉತ್ತರ: ಬಿಟ್ಟ ಬಾಣ ತಾಗುವಷ್ಟು ದೂರ, ಅಂದರೆ ಬಾಣವನ್ನು ಬಿಡಲು ಅನುಕೂಲವಾಗುವಷ್ಟು ದೂರ ಎಂದರ್ಥ. 9ನೇ ಪ್ರಶ್ನೆ, ಬೇಡನು ಯಾವ ಊರಿನಲ್ಲಿ ವಾಸವಾಗಿದ್ದನು? ಉತ್ತರ: ಬೇಡನು ಕಾಶಿಯಲ್ಲಿ ವಾಸವಾಗಿದ್ದನು. ಪ್ರಶ್ನೆ ಸಂಖ್ಯೆ 10, ಗಿಳಿಗೆ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದವರು ಯಾರು? ಉತ್ತರ: ಗಿಳಿಗೆ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದವರು ಇಂದ್ರ. 11ನೇ ಪ್ರಶ್ನೆ, ಇಂದ್ರನು ಗಿಳಿಯನ್ನು ಕರೆದು ಏನು ಕೇಳಿದನು? ಉತ್ತರ: ಇಂತಹ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಉತ್ತರ: ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ.
ನೆರಳು ನೀಡಿದೆ. ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಮರಕ್ಕೆ ಕೃತಜ್ಞನಾಗಲಾರೆ. ನಾನು ಎಲ್ಲಿಯೂ ಹೋಗಿ ಆಹಾರ ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲಿ ಎಂದಿತು. ಎರಡನೆಯ ಪ್ರಶ್ನೆ, ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಉತ್ತರ, ಆಶ್ರಯ ಕೊಟ್ಟವರಿಗೆ ದುರದೃಷ್ಟ ಒದಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞರೆನಿಸಿಕೊಳ್ಳುತ್ತಾರೆ. ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿದ್ದು ದುರ್ಬರಗಳಿಗೆಯಲ್ಲಿ ಅವರಿಂದ ದೂರವಾಗುವುದು. ಉಪಕಾರ ಸ್ಮರಣೆ ಇಲ್ಲದಿರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ. ಮೂರನೆಯ ಪ್ರಶ್ನೆ, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಉತ್ತರ, ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ತಾನು ವಾಸವಾಗಿರುವ ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವಂತಾಗಬೇಕು. ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನು ದಯಪಾಲಿಸಬೇಕೆಂದು ವರವನ್ನು ಕೇಳಿತು. ನಾಲ್ಕನೆಯ ಪ್ರಶ್ನೆ, ಇಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು? ಉತ್ತರ, ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡು ಆ ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡು ಮನುಷ್ಯನ ಆದರ್ಶ ಬದುಕಿಗೆ ಈ ಪರಹಿತ ಆಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಸೂತ್ರ ಮಾದರಿಯಲ್ಲಾಗಬಲ್ಲದು ಎಂದುಕೊಂಡು ಹೀಗೆ ಕೊಡಬೇಕು ಎಂದು ತೀರ್ಮಾನಿಸಿದನು. ಐದನೆಯ ಪ್ರಶ್ನೆ, ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು? ಗಿಳಿಯ ತತ್ವನಿಷ್ಠೆಯ ನಿಜಕ್ಕೂ ಮೆಚ್ಚುವಂತಾಗಿತ್ತು. ತಾನು ಆಶ್ರಯ ಪಡೆದುಕೊಂಡಿದ್ದ ಮರವು ಒಣಗಿ ಹೋದರೂ ಅದನ್ನು ಆ ಸ್ಥಿತಿಯಲ್ಲಿ ಕೈಬಿಟ್ಟು ಹೋಗಲು ಮನಸ್ಸು ಮಾಡದೆ ಎಲ್ಲೋ ಹೋಗಿ ಆಹಾರ ಸಂಪಾದಿಸಿ ಪುನಃ ಆ ಮರದಲ್ಲೇ ಬಂದು ವಾಸ ಮಾಡುತ್ತೇನೆ. ಇದನ್ನು ಬಿಟ್ಟು ಹೋಗಿ ಕೃತಜ್ಞರಾಗುವುದು ಸರಿಯಲ್ಲ. ಆ ಮರದಿಂದ ಉಪಕಾರವನ್ನು ಪಡೆದುಕೊಂಡು ಇಂದು ಅದಕ್ಕೆ ಕಷ್ಟ ಬಂದಾಗ ಅದರ ಬಳಿ ಇರದೆ ಹೋಗುವುದು ಸರಿಯಲ್ಲ. ಸುಖದಲ್ಲಿ ಜೊತೆಗಿದ್ದವರು ದುಃಖದಲ್ಲಿಯೂ ಜೊತೆಗಿರಬೇಕು ಹಾಗೂ ಉಪಕಾರ ಸ್ಮರಣೆ ಮಾಡಬೇಕು ಎಂದುಕೊಂಡು ಆ ತತ್ವನಿಷ್ಠೆಯಿಂದ ಇರಬೇಕೆಂದು ಸಂಕಲ್ಪವನ್ನು ಕೈಗೊಂಡಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಗಿಳಿಯು ಪರಹಿತ ಆಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ? ವಿವರಿಸಿರಿ. ಆನ್ಸರ್, ಗಿಳಿಯು ಮರವು ಒಣಗಿ ಹೋದರೂ ಆಶ್ರಯವನ್ನು ತೊರೆದು ಹೋಗಲಿಲ್ಲ. ಜೊತೆಯಲ್ಲಿ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸಿತೊಡಗಿತು. ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡು ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಮರವು ಮೊದಲಿನಂತೆ ಫಲ ಪುಷ್ಪದಿಂದ ಹಸಿರಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ಕೇಳಿತು. ನನಗೆ ಮರದ ಈಗಿನ ಸ್ಥಿತಿಯನ್ನು ನೋಡಲು ಆಗುವುದಿಲ್ಲ ಎಂದಿತು. ಗಿಳಿಯು ಎಂಥ ಜನ್ಮವನ್ನು ಬಯಸಿದರೂ ಎಂಥ ಭೋಗವನ್ನು ಬಯಸಿದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಗಿಳಿ ಕೇಳಿದ ವರವು ರಹಿತವಾಗಿತ್ತು. ಅದರ ನಡತೆ ಲೋಕವರ್ತನೆಗೆ ವಿರುದ್ಧವಿರುವುದರಿಂದ ಗಿಳಿ ಪರಹಿತ ಆಕಾಂಕ್ಷಿ ಎನಿಸಿಕೊಂಡಿದೆ. ಸೆಕೆಂಡ್ ಕ್ವಶನ್, ಗಿಳಿಯು ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು? ಆನ್ಸರ್, ಗಿಳಿಯ ವರ್ತನೆಯು ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ. ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು. ಸ್ವಾರ್ಥವನ್ನು ಬಿಡಬೇಕು. ಬೇರೆಯವರ ಒಳ್ಳೆಯತನ ಬಯಸುವುದು ಮಾನವನ ಕರ್ತವ್ಯ. ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತವೆ ಎಂಬುದನ್ನು ತಿಳಿಯಬಹುದು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿದ್ದವರು ಕಷ್ಟ ಕಾಲದಲ್ಲಿಯೂ ಕೂಡ ಅವರ ಜೊತೆಗಿದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣವನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕು. ಸಂದರ್ಭದೊಡನೆ ವಿವರಿಸಿರಿ. ಫಸ್ಟ್, ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ? ಆಯ್ಕೆ, ಈ ವಾಕ್ಯವನ್ನು ಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ವನಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು.
ವನಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಕಂಡು ಇಂದ್ರನು ಹೀಗೆ ಅದನ್ನು ಪ್ರಶ್ನಿಸಿದನು. ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆಂದು ಇಂದ್ರನು ಕೇಳಿದನು. ಸ್ವಾರಸ್ಯ: ಜೀವ ಸಂಕುಲದ ಮೇಲಿರುವ ದಯೆ, ಪ್ರೀತಿ, ಕಾಳಜಿ ಇಂದ್ರನು ಕೇಳುವ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಸೆಕೆಂಡ್, ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಆಯ್ಕೆ: ಈ ವಾಕ್ಯವನ್ನು ರಾ ಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ವನಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು. ವನಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಮೆಚ್ಚಿದ ಅವನು ಗಿಳಿಗೆ ಸಹಾಯ ಮಾಡಬೇಕು ಎಂದು ಯೋಚಿಸಿ ಅದನ್ನು ಕಂಡ ಇಂದ್ರನು ಹೀಗೆ ಹೇಳಿದನು. ಸ್ವಾರಸ್ಯ: ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಹಿತಾಕಾಂಕ್ಷೆಯ ಗುಣವನ್ನು ಇಲ್ಲಿ ಕಾಣಬಹುದು. ಥರ್ಡ್, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಆಯ್ಕೆ: ಈ ವಾಕ್ಯವನ್ನು ರಾ ಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ವನಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿಗೆ ಮರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಕಾರಣ ಕೇಳಿದ ಇಂದ್ರನಿಗೆ ಹೀಗೆ ಉತ್ತರಿಸಿತು. ಸ್ವಾರಸ್ಯ: ಇಲ್ಲಿ ಗಿಳಿಗೆ ಇದ್ದಂತಹ ಕೃತಜ್ಞತಾಭಾವ ಹಾಗೂ ಉಪಕಾರ ಸ್ಮರಣೆ ವ್ಯಕ್ತವಾಗುತ್ತದೆ. ನಾಲ್ಕನೇದು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಆಯ್ಕೆ ಸೇಮ್ ಇರ್ತದೆ. ಸಂದರ್ಭ: ಈ ವಾಕ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಸುಖ ಸಂತೋಷ ಇರುವಾಗ ಜೊತೆಗಿದ್ದವರು ಕಷ್ಟದ ದಿನಗಳಲ್ಲಿಯೂ ಜೊತೆಗಿರಬೇಕು, ಅವರ ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಜೀವ ಸಂಕುಲದ ಮೇಲಿರುವ ದಯೆ, ಪ್ರೀತಿ, ಉಪಕಾರ ಸ್ಮರಣೆ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಐದನೇದು, ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು. ಆಯ್ಕೆ ಸೇಮ್ ಬರಿತೀರಾ? ಸಂದರ್ಭ ನೋಡಿ, ಇದು ಗಿಳಿಯನ್ನು ಉದ್ದೇಶಿಸಿ ಇಂದ್ರನು ಯೋಚಿಸುವ ಮಾತು ಆಗಿದೆ. ವನಮರದಲ್ಲಿ ಆಶ್ರಯ ಪಡೆದಿರುವ ಗಿಳಿಯ ಬಳಿ ಬಂದು ಏಕೆ ಈ ಮರವನ್ನು ಆಶ್ರಯಿಸಿರುವೆ ಎಂದು ಇಂದ್ರ ಕೇಳಿದಾಗ ಸುಖ ಸಂತೋಷ ಇರುವಾಗ ಜೊತೆಗಿದ್ದವರು ಕಷ್ಟದ ದಿನಗಳಲ್ಲಿಯೂ ಜೊತೆಗಿರಬೇಕು, ಅವರು ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು ಎಂದು ಹೇಳಿದ ಗಿಳಿಯ ಮಾತನ್ನು ಕೇಳಿ ಇಂದ್ರನು ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದು ಹೇಳಿದನು. ಸ್ವಾರಸ್ಯ: ಇಲ್ಲಿ ಮಾನವನಾದವನು ಎಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಗಿಳಿಯ ಮಾತಿನಿಂದ ವ್ಯಕ್ತವಾಗಿದೆ. ಭಾಷಾಭ್ಯಾಸ ಇಲ್ಲಿ ವಿಡಿಯೋ ಪಾಸ್ ಮಾಡಿಕೊಂಡು ಇದನ್ನ ಬರೆದುಕೊಳ್ಳಿ. ಫಸ್ಟ್ ಸ್ಲೈಡ್, ಸೆಕೆಂಡ್ ಸ್ಲೈಡ್ ಕೆಳಗಿನ ಪದಗಳನ್ನು ಸರಿಸಿರಿ. ಆಮೇಲೆ ಕೊನೆಯದಾಗಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ.